ಬಾಹ್ಯ ಕಾರಣ ಎಂದು ತಿಳಿದುಕೊಳ್ಳುವುದು ತಪ್ಪಾಗಿದೆ. ಮೊಡವೆಗಳು ಕಾಣಿಸಿಕೊಳ್ಳುವುದು ಕೇವಲ ಬಾಹ್ಯ ಸಮಸ್ಯೆ ಅಲ್ಲ, ಕೆಲವೊಮ್ಮೆ ಅವು ನಿಮ್ಮ ದೇಹದೊಳಗಿನ ಗುಪ್ತ ಅಸಮತೋಲನದ ಸಂಕೇತ ಎಂದು ಆಯುರ್ವೇದ ಹೇಳುತ್ತೆ. ಇನ್ನು ವಿಶೇಷವಾಗಿ ಪಿತ್ತದೋಷದ ಹೆಚ್ಚಳದಿಂದಾಗಿ ಮೊಡವೆಗಳ ಸಮಸ್ಯೆ ಹೆಚ್ಚಾಗಲು ಪ್ರಾರಂಭವಾಗುತ್ತೆ. ಇನ್ನು ಆಯುರ್ವೇದದ ಪೌಷ್ಟಿಕ ತಜ್ಞೆ ಶ್ವೇತಾ ಶಾ ಈ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ. ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದು, ಈ ವಿಡಿಯೋದಲ್ಲಿ ಅವರು ಪಿತ್ತದೋಷವನ್ನು ಶಾಂತಗೊಳಿಸಲು ಮತ್ತು ಒಳಗಿನಿಂದ ಚರ್ಮವನ್ನು ಸ್ವಚ್ಛಗೊಳಿಸಲು ಕೆಲವೊಂದು ಪಾಕ ವಿಧಾನವನ್ನು ಕೂಡ ಹೇಳಿದ್ದಾರೆ. ಸೊ ಹೀಗೆ ಮೊದಲನೇದಾಗಿ ನೋಡಬೇಕಾದ್ರೆ ರಕ್ತ ಶುದ್ಧೀಕರಣ. ಹೌದು, ಲವಂಗ ಮತ್ತು ಬೇವು ಎರಡು ಶಕ್ತಿಶಾಲಿ ರಕ್ತ ಶುದ್ಧೀಕರಣಕಾರಿಗಳಾಗಿವೆ. ಅವು ದೇಹದಿಂದ ವಿಷವನ್ನು ತೆಗೆದುಹಾಕ್ತವೆ, ಇದರಿಂದಾಗಿ ಚರ್ಮವನ್ನು ಶುದ್ಧೀಕರಿಸ್ತವೆ. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಪಿತ್ತದೋಷದಲ್ಲಿ ಶಾಂತಿ. ಲವಂಗ ಮತ್ತು ನಿಂಬೆ ದೇಹದೊಳಗಿನ ಶಾಖವನ್ನು ಶಮನಗೊಳಿಸುತ್ತವೆ. ಪಿತ್ತವು ಶಾಂತವಾದಾಗ ಚರ್ಮದ ಕಿರಿಕಿರಿ ಊತವು ಸ್ವಯಂಚಾಲಿತವಾಗಿ ಕಡಿಮೆ ಆಗ್ತದೆ. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಮೂಲದ ಮೇಲೆ ಪರಿಣಾಮ. ಈ ವಿಧಾನವು ಹೊರಗಿನಿಂದ ಸಹಾಯ ಮಾಡುವುದಲ್ಲದೆ ಚರ್ಮವನ್ನು ಒಳಗಿನಿಂದ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮೊಡವೆಗಳನ್ನು ರೂಪಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಕೂಡ ನಿಲ್ಲಿಸುತ್ತದೆ.